ಅಲ್ಲ, ಈ ನಮ್ಮ ಹುಡುಗರು ಅವರೇ ತುಂಬ ಬುದ್ಧಿವಂತರು ಅಂದ್ಕೊಂಡ್ಬಿಟ್ಟಿದ್ದಾರೆ. ಒಂದು ಮದುವೆ ಅಂತಂದರೆ ಮದುವೆಯಲ್ಲಿ ಏನು ಒಂದು ಮನೆ ಕೆಲಸ, ಪಾತ್ರೆ ತೊಳೆಯೋದು, ಬಟ್ಟೆ ಒಗೆಯೋದು, ನೆಲ ಒರೆಸೋದು, ಮತ್ತು ಮಗು ಹೊರೆಯೋದು, ಮತ್ತು ಇವ್ರನ್ನ ನೋಡ್ಕೊಳ್ಳೋದು, ಇವ್ರ ಪೇರೆಂಟ್ಸ್ನ ನೋಡ್ಕೊಳ್ಳೋದು, ಅದು ನೋಡ್ಕೊಳ್ಳೋದಕ್ಕೆ ಬಿಟ್ಟಿ ಹಾಳು ಅಲ್ದ ವರದಕ್ಷಿಣೆ ಕೊಟ್ಬಿಟ್ಟು ಬರಲಿ ಅನ್ನೋ ಎಕ್ಸ್ಪೆಕ್ಟೇಷನ್ನು ಇನ್ನೂ ಜಾಸ್ತಿ. ಅಂಥದ್ದು ಇದ್ದಾಗ ನಾವು ಯೋಚನೆ ಮಾಡಬೇಕು ತಾನೇ, ನಮ್ಮ ಜೀವನ ಬಿಟ್ಟು ಬಿದ್ದಿಲ್ಲ. ಅದನ್ನು ಏನು ಮದುವೆ ಆಗಿ ಇದೆಲ್ಲ ಕೆಲಸ ಮಾಡಿಕೊಂಡು ಇರೋ ತನಕ ಚೆಂದ. ಅದಾದಮೇಲೆ ಒಂದೇ ಒಂದು ಕೆಲಸ ಮಾಡಿಲ್ಲ, ಒಂದೇ ಒಂದು ಮಾತು ಕೇಳಿಲ್ಲ ಅಂತಂದರೆ ನೀನಲ್ಲ ಇನ್ನೊಬ್ಳು ಅಂತಿಬಿಟ್ಟು ಹೋಗೋ ಆಪ್ಷನ್ ಅವ್ರು ಇಟ್ಕೊಂಡಿದ್ದಾಗ, ಸೊ ನಾವು ಹೆಂಗಿರಬೇಕು? ನಿನಗೊಂದು 1 ಲಕ್ಷ ಸಂಬಳ ಅಂತಂದರೆ ಆ ಸಂಬಳದಲ್ಲಿ 25,000 ನನಗೆ ಅಂತ ಕೊಡ್ತೀಯ, ಹಂಗಿತ್ತು ಅಂದರೆ ಮದುವೆ ಆಗ. ಇಲ್ಲ ಹೋಗ್ತಾ ಇರು. ಏಕೆಂದರೆ ಇವಾಗಲೇ ಇಸ್ಕೊಳ್ಬೇಕು. ಅಕಸ್ಮಾತ್ ಮುಂದೆ ಇವನು ನೀನು ಮಾತು ಕೇಳಲಿಲ್ಲ ಅಂತೇಳ್ಬಿಟ್ಟು ಇನ್ನೊಬ್ಳು ಅಂತೇಳ್ಬಿಟ್ಟು ಹೋದಾಗ ಆವಾಗ ಲಾಯರು, ಕೇಸು, ಕೋರ್ಟು ಅಂತೇಳ್ಬಿಟ್ಟು ಹೋದರೆ ಕೋರ್ಟಲ್ಲಿ ಯಾರು ನಿಮ್ಮ ಮನೆ ದುಡ್ಡು ಎಣಿಸ್ತಾರೋ ಅವ್ರ ಪರವಾಗಿ ನ್ಯಾಯ ಹೋಗುತ್ತೆ. ನಿನ್ನ ಪರವಾಗಿ ಬುಕ್ಕಲ್ಲಿದೆ, ಕಾನೂನಿದೆ, ಸುಮ್ಮನೆ ರೈಟಿಂಗ್ ಇದೆ ಅಷ್ಟೇ. ಅದು ಏನೂ ನಡೆಯಲ್ಲ. ದುಡ್ಡಿನ ಮುಂದೆ ಏನೂ ನಡೆಯಲ್ಲ. ದುಡ್ಡು ಯಾರು ಕೊಡ್ತಾರೋ, ನಿಮ್ಮ ಲಾಯರ್ನೇ ಅವ್ರು ಖರೀದಿಸ್ತಾರೋ ಅವ್ರ ಪರವಾಗಿ ನ್ಯಾಯ. ಸೊ ಈಗ ನೀನು ಬರೀ ಸರ್ವೀಸ್ ಮಾಡಿಕೊಂಡು ನಿನ್ನ ಹತ್ರ ಅವಳನ್ನ ಹತ್ರ ಏನು ದುಡ್ಡು ಈಸ್ಕೊಳ್ತಿದ್ದ, ನೀನು ಫ್ರೀ ಸರ್ವೀಸ್ ಮಾಡ್ಕೊಂಡಿತ್ತು ಅಂತಂದರೆ ನೀನು ಕೊನೆ ತನಕ ಫ್ರೀ ಸರ್ವೆಂಟೇ ಅಷ್ಟೇ. ನಿನ್ನ ಕೈಯಲ್ಲಿ ದುಡ್ಡು ಇತ್ತು ಅಂತಂದರೆ ನೀನು ಗೆದ್ದೆ. ಸೊ ಹುಷಾರು ಹುಡುಗಿರ. ನಿಮ್ಗೊಂದು 25,000 ಸಂಬಳ ಅನ್ನೋ ಟೈಪಲ್ಲಿ ನಿಮಗೇನಾದರೂ ಸಿಕ್ತಾ ನೀವು ಮದುವೆ ಆಗಿ, ಇಲ್ಲ ಹೋಗು ಅನ್ನಿ. ನಿಮ್ಮ ನ್ಯಾಯ ಇಲ್ಲೇ ಇಸ್ಕೊಳ್ಬೇಕು, ಮುಂದೆ ಯಾರು ಕೊಡಲ್ಲ. ನಿಮಗೆ ಇನ್ನೊಂದು ಕೆಟ್ಟ ಹೆಸರು ಕೊಟ್ಬಿಟ್ಟೆ ಕಳಿಸೋದು. ಅರ್ಥ ಆಯ್ತಾ? ಆ ಕೆಟ್ಟ ಹೆಸರು ಮುಂದೆ ಬರೋದು ಬೇಡ, ಇವಾಗೇ ತಗೊಳ್ಳಿ. ಇಷ್ಟು ಹೇಳಿ ನಾನು ಮಾತನ್ನು ಮುಗಿಸ್ತೀನಿ. ಯೋಚನೆ ಮಾಡಿ, ನಿಮ್ಮ ಜೀವನ ನಿಮ್ಮ ಕೈಲಿದೆ.